ಮಂದಸ್ಮಿತ ರಾಮಲಲ್ಲ, ಮಹಾ ತೇಜಸ್ಸಿನ ಮಂದಸ್ಮಿತ ರಾಮಲಲ್ಲ ಮೂರ್ತಿಯನ್ನು ನೋಡಿ ಎಲ್ಲರೂ ಕೂಡ ಪ್ರಸನ್ನರಾಗಿದ್ದಾರೆ. ಇನ್ನೇನಿದ್ರು ಆ ದಿನಕ್ಕಾಗಿ ಕಾಯ್ತಾ ಇರುವಂಥದ್ದು ಎಲ್ಲರೂ ಕೂಡ. ಹೆಗ್ಡೆಯವರೇ, ಈಗ ಪ್ರಮುಖವಾಗಿ ನಾವು ಈ ಮೂರ್ತಿಯನ್ನು ಗಮನಿಸ್ತಾ ಹೋದಾಗ ಇದು ಇನ್ನೇನು 22ರಿಂದ ಪೂಜೆಗೆ ಆರಾಧನೆಗೆ ಒಳಪಡುತ್ತೆ. ಆದರೆ ಒಂದು ಶಿಲ್ಪ, ಒಂದು ವಿಗ್ರಹ, ಅದು ಒಂದು ದೇವರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಆ ಒಂದು ಪ್ರಾಸೆಸ್ ಇದೆಯಲ್ಲ, ಅದು ಬಹಳ ವಿಭಿನ್ನ ಅಂತ ಅನ್ಕೊಳ್ತೀನಿ. ಯಾಕಂದರೆ ಯಾವುದೇ ಒಂದು ದೇವಾಲಯದಲ್ಲಿ ದೇವಲದ ಆವರಣದಲ್ಲಿ ಇರುವಂತಹ ಶಿಲ್ಪಗಳಿಗೂ ಗರ್ಭಗುಡಿಯಲ್ಲಿರುವಂತಹ ಶಿಲ್ಪಕ್ಕೂ ಬಹಳ ವ್ಯತ್ಯಾಸ ಅಂತ. ಏನು ವ್ಯತ್ಯಾಸ ತಾವು ನೋಡ್ತೀರಿ ಇತಿಹಾಸದಲ್ಲಿ? ನಾನು ಆಗಲೇ ಹೇಳಿದ ಹಾಗೆ ನಮಗೆ ಶಾಸ್ತ್ರ ಗ್ರಂಥಗಳಲ್ಲಿ ದೊರಕುವುದು, ಐತಿಹಾಸಿಕ ಶಾಸ್ತ್ರ ಗ್ರಂಥಗಳಲ್ಲಿ ದೊರಕುವುದು ಒಂದು ಪ್ರತಿಭಾ ಸಾಮರ್ಥ್ಯ ಒಂದಾದರೆ, ಇನ್ನೊಂದು ಆ ಶಿಲ್ಪಿಯೋರ್ವನ ಆಧ್ಯಾತ್ಮಿಕ ತಪಸ್ಸು. ಅದು ಎರಡೂ ಸಮನಾಗಿ ಮೇಳೈಸಿದ್ದಾಗ ಮಾತ್ರ ಅಂಥದ್ದೊಂದು ಭಾವೋಜ್ವಲನ ಶಿಲ್ಪದಲ್ಲಿ ಉದ್ದೀಪನ ಆಗಲಿಕ್ಕೆ ಸಾಧ್ಯ ಇದೆ. ಇದು ಶಾಸ್ತ್ರಗ್ರಂಥಗಳ ನೇರವಾದ ನುಡಿ ಇದು. ಒಂದು ಎರಡು ಪ್ರತಿಭಾ ಸಾಮರ್ಥ್ಯ ಮತ್ತು ಆತನ ಈ ತಪಶಕ್ತಿ, ಆತನ ಈಗ ಧ್ಯಾನ ಶ್ಲೋಕ ಅಂತಲೇ ಬರುತ್ತೆ. ಇವರು ಶಿಲ್ಪಿ ಆದವನು, ಆಚಾರ್ಯ ಆದವನು ಪ್ರಾರಂಭ ಮಾಡುವ ಪೂರ್ವದಲ್ಲಿ, ತನ್ನ ಕೃತಿ ಕಾರ್ಯವನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿ ಯಾವ ರೀತಿಯ ಆಧ್ಯಾತ್ಮಿಕತೆಗೆ ಒಳಪಡಬೇಕು, ಯಾವ ರೀತಿಯ ಧ್ಯಾನವನ್ನು ಮಾಡಬೇಕು. ಇವರು ನಮ್ಮ ಅರುಣ್ ಅವರು ಕೂಡ 3 ತಿಂಗಳ ಧ್ಯಾನವನ್ನು ಮಾಡಿದರು, ಮೌನ ವ್ರತವನ್ನು ಮಾಡಿಕೊಂಡ್ರು. ಇದೆಲ್ಲ ಸಹಜವಾಗಿ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ. ನೋಡಿ, ಇದು ಪ್ರಾಚೀನತೆಯ ಪ್ರಾಮುಖ್ಯತೆ ಅಡಗಿರುವುದೇ ಇಲ್ಲಿ. ನಾವು ಎಷ್ಟೇ ಅಪ್ಡೇಟ್ ಆದರೂ ಕೂಡ ಪ್ರಾಚೀನತೆಯನ್ನು ಬಿಟ್ಟು ಹೋಗಿದ್ರೆ ಕೆಲಸ ಆಗಲ್ಲ. ಇಲ್ಲೂ ಕೂಡ ಹಾಗೆ. ಈಗ ಉದಾಹರಣೆಗೆ ನೋಡಿ, ಒಂದಲ್ಲಿ ಸೂರ್ಯನ ಮೂರ್ತಿ ಇದೆ. ಅಲ್ಲಿ ಆ ರಾಮನ ವಿಗ್ರಹದ ಶಿರಭಾಗದ ಮೇಲೆ ಸೂರ್ಯನ ಮೂರ್ತಿ ಇದೆ. ಈ ಸೂರ್ಯನ ಮೂರ್ತಿಯ ಸಂಕೇತವನ್ನು ನಾವು ಐತಿಹಾಸಿಕ ಪರಿಭಾಷೆಯಲ್ಲಿ ಬೇರೆ ರೀತಿಯಲ್ಲೂ ವಿವರಿಸಬಹುದು. ಸಾಮಾನ್ಯವಾಗಿ ಯಾವುದೇ ಶಾಸನ ಇರಬಹುದು, ಯಾವುದೇ ಶಿಲ್ಪ ಇರಬಹುದು, ವೀರಗಲ್ಲಿನವರೆಗೆ ಸೂರ್ಯಚಂದ್ರರ ವಿಗ್ರಹವನ್ನು ಕೆತ್ತುವಂತಹ ಪದ್ಧತಿ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಸೂರ್ಯವಂಶೀಯ ಹೇಳುವುದು ಒಂದು ಮುಖ ಆದ್ರೆ, ಸೂರ್ಯ ಇರುವವರೆಗೂ ಶಾಶ್ವತ ಇದು ಇನ್ನೊಂದು ಭಾವ. ಇದು ಒಂದು ಆ ಪ್ರತಿಮಾ ಒಂದು ಸಾಮರ್ಥ್ಯದ ಒಂದು ಕೈಗನ್ನಡಿ, ಅದನ್ನು ತೋರ್ಪಡಿಸಲಿಕ್ಕೆ ಆತ ಮಾಡಿಕೊಂಡಂಥ ಒಂದು ಅದ್ಭುತವಾದಂತಹ ಪ್ರಕಾರ. ಹೀಗಾಗಿ ಈಗ ಉದಾಹರಣೆಗೆ ನೀವು ಕಲ್ಲಿನ ಬಗ್ಗೆ ಹೇಳಿದ್ರಿ, ಕಲ್ಲನ್ನು ಕೂಡ ಇಂಥದ್ದೇ ಕಲ್ಲನ್ನು ಆಯ್ಕೆ ಮಾಡ್ಕೋಬೇಕು. ಈಗ ಚರ್ಟು, ಚಾಲ್ಸಿಡಾನಿ, ಡಾಲ್ರೈಟ್ ಅನೇಕ ರೀತಿಯ ಕಲ್ಲುಗಳು ಸಿಕ್ಕರೂ ಕೂಡ ಶಿಷ್ಟನ್ನೇ ಬಳಸಲಿಕ್ಕೆ ಕಾರಣ ಏನು? ಆ ಸ್ಟೋನನ್ನೇ ಬಳಸಲಿಕ್ಕೆ ಕಾರಣ ಏನು? ಈಗ ಬೇಲೂರು ಹಳೆಬೀಡುಗಳ ಅದು ಒಂದು ಸೂಕ್ಷ್ಮ ಶಿಲೆ ಆಗಿರ್ತದೆ, ಭಾವ ಪ್ರಕಟತೆಗೆ ಹೆಚ್ಚು ಅನುಕೂಲ ಆಗಿರ್ತದೆ. ಇದು ಕೂಡ ಆ ಭಾವದಲ್ಲೇ ಬಂದಂತಹ ವಿಗ್ರಹ, ಹೀಗಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಬಹುಶಃ ಎಲ್ಲವೂ ವರ್ಕೌಟ್ ಆದಾಗ, ಎಲ್ಲವೂ ಕೂಡ ಪಾಸಿಟಿವ್ ಆದಾಗ ಒಂದು ವಂಡರ್ ಗಿನ್ನಿಸ್ ದಾಖಲೆ ಅಂತಾನೆ ಹೇಳ್ಬೋದು. ಇದು ಎಷ್ಟು ಮುಖ್ಯವೋ ಇಷ್ಟೇ ಅಲ್ಲಿ ನಡೀತಕ್ಕಂತಹ ಪ್ರತಿಮೆಗೆ ನಡೆಯುವ ಸಂಸ್ಕಾರಗಳು, ಪೂಜಾ ವಿಧಿವಿಧಾನಗಳು, ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಂ, ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಇದೇ ಮೂರ್ತಿ, ಇದೇ ಶಿಲ್ಪಶಾಸ್ತ್ರದ ಎಲ್ಲ ಕೆಲಸಗಳನ್ನ ಮುಗಿಸಿದ್ದಾರೆ. ಆದ್ರೆ ಇದು ಇನ್ನೂ ಸ್ಪಷ್ಟವಾಗಿ, ಇನ್ನೂ ಸುಂದರವಾಗಿ, ಇನ್ನೂ ಆಕರ್ಷಣೀಯವಾಗಿ ಕಾಣತಕ್ಕಂಥದ್ದು ಅದು ಮಂತ್ರಗಳ ಶಕ್ತಿಯಿಂದ ಆ ವಿಧಿವಿಧಾನಗಳು ನಡೀತಾ ಇದೆ. ಅದು ಇನ್ನೂ ಹೆಚ್ಚಿನ ಶಕ್ತಿಯನ್ನ, ಸೌಂದರ್ಯವನ್ನ, ಇನ್ನೂ ಇದರಲ್ಲಿರತಕ್ಕಂತಹ ಒಂದು ಆ ದಿನಕ್ಕಾಗಿ ರಾಮ ಭಕ್ತಗಣ ಕಾತರದಿಂದ ಕಾಯ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ತಮ್ಮವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಆ ಶಿಲ್ಪದಲ್ಲಿ, ಆ ಒಂದು ಕಲ್ಲಿನಲ್ಲಿ ರಾಮನನ್ನ ಹುಡುಕ್ತಾ ಇದೆ, ರಾಮ ದರ್ಶನ ಕೊಟ್ಟ ಅಂತ ಶಿಲ್ಪಿ ಅರುಣ್ ಯೋಗಿರಾಜ್ ನುಡಿದಿದ್ದಾರೆ. ಅದೇ ರೀತಿಯಲ್ಲಿ ಆ ರಾಮಲಲ್ಲಾನ ದರ್ಶನ ಭಾಗ್ಯ ಯಾವಾಗ ಲಭ್ಯ ಆಗುತ್ತಪ್ಪ ಅಂತ ಕೋಟಿ ಭಕ್ತಗಣ ಕಾತರದಿಂದ ಕಾಯ್ತಾ ಇದೆ. 2 ದಿನ ಬಾಕಿ, ನಂತರ ಲೋಕಾರ್ಪಣೆ. ಆ ಬಳಿಕ ಪ್ರತಿಯೊಬ್ಬರೂ ಕೂಡ ಅಯೋಧ್ಯೆಗೆ ಧಾವಿಸೋದಕ್ಕೆ ಅವಕಾಶ ಕೂಡ ಇರುವಂಥದ್ದು. ಹಾಗಾಗಿಯೇ ಹೇಳೋದು, ಅಂದರೆ ಭಕ್ತಿಯಲ್ಲಿರುವಂತಹ ಶಕ್ತಿ ಏನು ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಪ್ರಕರಣ ಅಂತ ಅನಿಸುತ್ತೆ. ಹಾಗಾಗಿ ಅಯೋಧ್ಯೆ ರಾಮ ಮಂದಿರ ಎಲ್ಲರನ್ನೂ ಕೂಡ ಸೂಜಿಗಲ್ನಂತೆ ತನ್ನತ್ತ ಸೆಳಿತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.